ಕಾಂಗ್ರೆಸ್ ವತಿಯಿಂದ ಎಚ್ ಮಂಜುನಾಥ್ ಗೌಡ ರಾಜ್ಯಾಧ್ಯಕ್ಷರು ಯುವ ಕಾಂಗ್ರೆಸ್ ಅವರ ಆದೇಶದ ಮೇರೆಗೆ ಇಂದು ಆರಟಗಿ ಪಟ್ಟಣದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ವಿಷಯ ಏನೆಂದರೆ ಜೆಫ್ರಿ ಎಪ್ಸ್ಟಾನ್ ಎಂಬ ಕಾಮುಕನ ಈ ನೀಚ ಕೃತ್ಯನ ಜೊತೆಗೆ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮೋದಿಜಿಯವರು ಇವರ ಜೊತೆ ಭಾಗಿಯಾಗಿದ್ದಾರೆ ಎನ್ನಲಾದಂಥ ವಿಷಯವು. ಅದರ ಜೊತೆಗೆ ಈ ಒಂದು ಜೆಫ್ರಿ ಎಪ್ಸ್ಟಾನ್ ಎಂಬ ವ್ಯಕ್ತಿ ಕೂಡ ಏನು ಮಾಡ್ತಿದ್ದಾನೆಂದರೆ 13ರಿಂದ 17 ವರ್ಷದ ಹುಡುಗಿಯರನ್ನು ಅಂತಾರಾಷ್ಟ್ರೀಯ ಗಣ್ಯ ವ್ಯಕ್ತಿಗಳ ಜೊತೆಗೆ ಆ ಹೆಣ್ಣು ಮಕ್ಕಳನ್ನು ಲೈಂಗಿಕವಾಗಿ ಬಳಸಿಕೊಳ್ತಾರೆ. ಆ ಒಂದು ಲೈಂಗಿಕ ಬಳಸಿಕೊಳ್ಳುವುದರಲ್ಲಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಹೆಸರು ಕೂಡ ಆ ಒಂದು ಎಪ್ಸ್ಟಾನ್ ಫೈಲ್ಸಲ್ಲಿ ಬಹಿರಂಗವಾಗಿದೆ. ಅದನ್ನು ನ್ಯಾಯಾಂಗ ತನಿಖೆ ಜೊತೆಗೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ತನಿಖೆ ಸಂಸ್ಥೆಗಳಿಂದ ತನಿಖೆ ಮಾಡಿಸಬೇಕು. ಏಕೆಂದರೆ ಎಪ್ಸ್ಟಾನ್ ಅನ್ನುವನು ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಬ್ಬ ನೀಚ ಕಾಮುಕ ಕೃತ್ಯ. ಈತನ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾಗಿಯಾಗಿರ್ತಾರಂದರೆ, ಮೋದಿಯವರು ಒಂದು ಕಡೆ ಹೇಳ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಇಲ್ಲ ಅಂತಂದರೆ ದೇಶದ ಮಾನವನ್ನು ಹರಾಜು ಹಾಕೋದರ ಜೊತೆಗೆ ಪ್ರಜಾಪ್ರಭುತ್ವದ ಕೊಲೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದು ಅವರ ವೈಯಕ್ತಿಕ ಒಂದು ನಿಂದನೆ ಅಲ್ಲ, ಇದು ದೇಶದ ಮಾನ ಹರಾಜಾಗುತ್ತೆ. ಯಾಕಂದರೆ ಗಣವೆತ್ತ ಇದು ಪ್ರಧಾನಮಂತ್ರಿಯವರ ಒಂದು ಹುದ್ದೆ. ಇದನ್ನು ದೇಶದ ಭಾರತ ದೇಶದ ಮರ್ಯಾದೆಯನ್ನು ಹರಾಜು ಹಾಕೋದರ ಜೊತೆಗೆ ಪ್ರಜಾಪ್ರಭುತ್ವ ಕೊಲೆ ಮಾಡೋದ್ರ ಜೊತೆಗೆ ನೈತಿಕತೆ ಮತ್ತು ನಮ್ಮ ದೇಶದ ಒಂದು ಸಮಗ್ರತೆಗೆ ಚ್ಯುತಿ ಬರ್ತಾ ಇದೆ. ಆದ್ದರಿಂದ ನಾವು ಯುವ ಕಾಂಗ್ರೆಸ್ ವತಿಯಿಂದ ಕನಕಗಿರಿ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್, ಕಾಟಗಿ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ನಾವು ಇದನ್ನು ತೀವ್ರವಾಗಿ ಖಂಡಿಸುತ್ತಾ ನಾವು ಈ ಮೂಲಕ ಕೇಳಿಕೊಳ್ಳೋದಿಷ್ಟೇ, ಈ ಒಂದು ಎಪ್ಸ್ಟಾನ್ ಫೈಲ್ಸ್ ಅಂತಾರಾಷ್ಟ್ರೀಯ ಲೈಂಗಿಕ ಕಡತವನ್ನು ಬಹಿರಂಗಪಡಿಸಬೇಕು. ಜೊತೆಗೆ ಎಲ್ಲ ತನಿಖೆ ಸಂಸ್ಥೆಗಳಿಂದ ಇದನ್ನು ಬಹಿರಂಗಪಡಿಸಿದರೆ ನಮ್ಮ ದೇಶಕ್ಕೆ ಒಂದು ಪ್ರಜಾಪ್ರಭುತ್ವ ಉಳಿತು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ.